ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಅಥವಾ ಆಫೀಸ್ ಗೋಯಿಂಗ್ ವುಮನ್ ಆಗಿದ್ದರೆ, ತುಂಬ ಚಿಕ್ಕ ಮಕ್ಕಳಿದ್ರೆ ನನ್ನ ಮಗು ಅದು ತಿನ್ನಲ್ಲ, ಇದು ತಿನ್ನಲ್ಲ, ಹಾಲು ಕುಡಿಯಲ್ಲ, ಖಾರ ತಿನ್ನಲ್ಲ, ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಬೆಳಗ್ಗೆನೇ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಅವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆ ಮಗುಗೆ ಹೇಗೆ ಇದನ್ನು ತಿನ್ನಿಸ್ಬೇಕು ಅಂತ, ಅಥವಾ ವೆಯ್ಟ್ ಲಾಸ್ ಜರ್ನಿಯಲ್ಲಿರೋರಿಗೆ ಇದನ್ನು ಹೇಗೆ ತಿನ್ನಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿ ನೋಡಿ. ಸೊ ಹಲೋ ಎವ್ರಿವಾನ್, ವೆಲ್ಕಮ್ ಟು ರಿದೀಸ್ ರೆಸಿಪೀಸ್. ಈಗ ಖಾಕ್ರ ಮಾಡೋಕ್ಕೆ ಮೊದಲಿಗೆ ಗೋಧಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಒಂದು 3/4 kg ಗೋಧಿ ಹಿಟ್ಟನ್ನ ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜಸ್ಟ್ 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಆಯಿಲ್ ಸ್ಕಿಪ್ ಕೂಡ ಮಾಡಬಹುದು. 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಬೆಚ್ಚಗಿರೋ ನೀರು ಇಟ್ಕೊಂಡಿದ್ದೀನಿ. ನೀರು ಹಾಕ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಲಿ, ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ. ತುಂಬ ಗಟ್ಟಿಯಾಗಿ ಕಲಿಸಿದ್ರೆ ಈಗ ಖಾಕ್ರ ಲಟ್ಟಿಸ್ಬೇಕಾಗಿರೋದು ತುಂಬ ತೆಳ್ಳಗೆ ಚಪಾತಿ ಲಟ್ಟಿಸ್ಬೇಕಾಗುತ್ತೆ ಖಾಕ್ರ ಮಾಡೋಕ್ಕೆ. ಸೊ ಲಟ್ಟಿಸ್ತಾ ಸುಸ್ತಾಗಿಬಿಡ್ತೀರ ನೀವು. ಹಾಗಾಗಿ ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ, ಮತ್ತು ಚಪಾತಿ ಹಿಟ್ಟಿನಷ್ಟು ಸಾಫ್ಟಾಗಿ ಕೂಡ ಕಲಿಸ್ಬೇಡಿ. ಈಗ ಹಿಟ್ಟು ಕಲಸಿ ರೆಡಿಯಾಗಿದ್ದಾಗಿದೆ. ಇದನ್ನೊಂದು 15-20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬೇಡ. ಟೈಮ್ ಇದ್ದರೆ ಅರ್ಧ ಗಂಟೆನೇ ಇಟ್ಟಿರಿ, ಚೆನ್ನಾಗಾಗುತ್ತೆ. ಸ್ವಲ್ಪ ನೆಂದಿದ್ರೆ ಹಿಟ್ಟು ಚಪಾತಿ ಮಾಡೋಕ್ಕೆ ಈಸಿ ಕೂಡ ಆಗುತ್ತೆ, ಮತ್ತು ಚೆನ್ನಾಗಿ ಕೂಡ ಆಗುತ್ತೆ. ಈಗ ಒಂದು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೆ ನಾನು. ಅರ್ಧ ಗಂಟೆ ಆದಮೇಲೆ ಇದನ್ನು ತೆಗೆದು ಸ್ವಲ್ಪ ಚೆನ್ನಾಗಿ ಹಿಟ್ಟು ನಾದ್ಕೊಳ್ಳೋಣ. ಹಿಟ್ಟು ನಾದ್ಕೊಂಡು ಫಸ್ಟೇ ನಾವು ಉಂಡೆಗಳು ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಿಡೋಣ. ಯಾಕೆಂದರೆ ಈ ಖಾಕ್ರ ಮಾಡೋಕ್ಕೆ ಚಪಾತಿಗಳನ್ನ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ತೆಳ್ಳಗೆ ಲಟ್ಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತಲ್ವ, ಹಾಗಾಗಿ ಮುಂಚೆನೇ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಚಪಾತಿ ಲಟ್ಟಿಸ್ಕೊಳ್ತಾ ಹೋಗಬಾರ್ದು. ಈ ಕಡೆ ಗ್ಯಾಸು ವೇಸ್ಟ್ ಆಗೋಲ್ಲ, ನಮ್ಮ ಕೆಲಸನೂ ಬೇಗ ಆಗುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಆನ್ ಮಾಡೋಕ್ಕೆ ಮುಂಚೆನೇ ನಾವು ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲಸ ಬೇಗ ಆಗುತ್ತೆ ಅಂತ ಒಂದು ಮೀಡಿಯಮ್ ಸೈಜ್ದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿದೆ. ಈ ಸೈಜಲ್ಲಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 35-40 ಉಂಡೆ ಆಗಿತ್ತು. ಇದನ್ನೆಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಟ್ಟಿಗೆ ರೆಡಿ ಮಾಡಿಕೊಂಡು ಒಂದು ಸ್ವಲ್ಪ ನೆಂದಿರೋ ಬಟ್ಟೆನ, ಒಂದು ಡ್ಯಾಮ್ ಕ್ಲಾತ್, ಕಾಟನ್ ಕ್ಲಾತ್ನ ಅದ್ರ ಮೇಲೆ ಮುಚ್ಚಿಟ್ಕೊಳ್ಳೋಣ. ಸೊ ಹಾಗೆ ಮಾಡೋದ್ರಿಂದ ಉಂಡೆಗಳೆಲ್ಲ ಒಣಗಲ್ಲ, ಡ್ರೈ ಆಗೋದಿಲ್ಲ, ನಿಮಗೆ ಚಪಾತಿ ಲಟ್ಟಿಸ್ಕೊಳ್ಳೋಕ್ಕೆ ಕಷ್ಟ ಆಗಲ್ಲ ಅಂತ. ಈಗ ತವಾ ಕೂಡ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ತವಾ ಬಿಸಿ ಆಗ್ತಾಯಿದೆ. ಈಗ ಒಂದೊಂದೇ ಚಪಾತಿ ಬೇಯಿಸ್ಕೊಳ್ತಾ ಹೋಗೋಣ, ಒಂದೊಂದೇ ಚಪಾತಿ ಬೇಯಿಸ್ಕೊಳ್ತಾ ಹೋಗೋಣ. ತವಾ ಬಿಸಿ ಆಗ್ತಾಯಿದೆ ಈ ಕಡೆ. ಅಷ್ಟರಲ್ಲಿ ಒಂದು ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಅಂತ ಹೇಳ್ತೀನಿ ಈಗ ನಾನು. ಸೊ ಈಗ ನಾನು ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಒಣ ಹಿಟ್ಟು ಅವಶ್ಯಕತೆ ಇರುತ್ತೆ. ಸ್ವಲ್ಪ ಒಣ ಹಿಟ್ಟು ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಲ್ಲ, ಈ ರೀತಿ ಸ್ವಲ್ಪ ಒಣ ಹಿಟ್ಟಲ್ಲಿ ಚಪಾತಿ ಲಟ್ಟಿಸಿರೋದನ್ನು ಡಿಪ್ ಮಾಡ್ಕೊಳ್ತಾ ನಮ್ಮ ಕೈಯಲ್ಲಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲೊಂದು ಸೀಕ್ರೆಟ್ ಹೇಳ್ತೀನಿ ನಿಮಗೆ. ಏನು ಗೊತ್ತಾ, ನಂದು ಲಟ್ಟಣಿಗೆ ಮಿಸ್ ಆಗಿಬಿಟ್ಟಿದೆ. ಅಂದರೆ ಲಟ್ಟಣಿಗೆ ಕಿತ್ತೋಗ್ಬಿಟ್ಟಿದೆ, 2 ಪೀಸಾಗಿ ಮುರಿದೋಗ್ಬಿಟ್ಟಿದೆ. ನಾನು ಯಾವಾಗಲೂ ಚಪಾತಿ ಮಾಡ್ತಾಯಿದ್ದಿದ್ದು, ತುಂಬ ವರ್ಷಗಳಿಂದ ಚಪಾತಿ ಅದರಲ್ಲೇ ಮಾಡ್ತಾಯಿದ್ದಿದ್ದು. ನೋಡಿ, ಈಗ ಎಷ್ಟು ತೆಳ್ಳಗೆ ಲಟ್ಟಿಸಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಅಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಕೈಯಲ್ಲಿ ಎಷ್ಟು ತೆಳ್ಳಗೆ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಲಟ್ಟಣಿಗೆ ಇಲ್ದಿರ ಚಪಾತಿನೇ ಮಾಡೋಕ್ಕೆ ಬರಲ್ವೇನೋ ಅನ್ನೋ ರೀತಿ ಆಗಿಬಿಟ್ಟಿದೆ. ನಾವು ದಿನ ಮನೇಲಿ ಚಪಾತಿ ಮಾಡ್ತೀವಿ, ಆದರೂ ಚಪಾತಿ ಮಾಡೋಕ್ಕೆ ಬರಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ ನನಗೆ. ಈಗ ಇದನ್ನು ಒಂದು ಸಲ ಫ್ಲಿಪ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಇನ್ನೊಂದು ಸಲ ಫ್ಲಿಪ್ ಮಾಡಿಕೊಂಡು ಬಟ್ಟೆಲಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಹಸಿಯಾಗಿದ್ದರೂ ಪರವಾಗಿಲ್ಲ, ತುಂಬ ಕ್ಲೀನಾಗಿ ಬೇಯಿಸ್ಕೊಳ್ಬೇಕು ಅಂತಿಲ್ಲ, ಯಾಕೆಂದರೆ ಆಮೇಲೆ ಮುಂದೆ ನಾವು ಅದನ್ನು ರೋಸ್ಟ್ ಮಾಡೋದಿದ್ದೇ ಇದೆ. ಈಗ ಇನ್ನೊಂದು ಚಪಾತಿ ಲಟ್ಟಿಸ್ಕೊಂಡು ಅದನ್ನು ಕೂಡ ಬೇಯಿಸೋದು ತೋರಿಸ್ತೀನಿ. ಈ ಚಪಾತಿ ಮಾಡಬೇಕಾದ್ರೆ ನಾನು ಗ್ಯಾಸ್ ಫಾಸ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ, ಫುಲ್ ಸಿಮ್ಮಲ್ಲೇ ಇಟ್ಕೊಂಡಿರ್ತೀನಿ. ಅದು ಎಷ್ಟು ನಮಗೆ ಫ್ಲೇಮ್ ಸಿಗುತ್ತೋ, ಅದು ಎಷ್ಟು ಶಾಖ ಸಿಗುತ್ತೋ ಅಷ್ಟೇ ಸಾಕು. ಅದರಲ್ಲಿ ಎಷ್ಟು ಬೇಯಿಸೋಕ್ಕಾಗುತ್ತೋ ಅಷ್ಟರಲ್ಲೇ ಮಾಡ್ಕೊಳ್ತಾ ಹೋಗ್ತೀನಿ. ಅಂದರೆ ಗ್ಯಾಸ್ ಫಾಸ್ಟ್ ಮಾಡಿ ಸುಮ್ಮನೆ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ಇದನ್ನು ಕೂಡ, ಈ ಚಪಾತಿನ ಕೂಡ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಇದನ್ನು ಕೂಡ ಬೇಯಿಸ್ಕೊಳ್ತೀನಿ. ಫಸ್ಟ್ ಒಂದು ಸಲ ತವ ಮೇಲೆ ಹಾಕಿ ಜಸ್ಟ್ 1 ಸೆಕೆಂಡ್ ಅಥವಾ 2 ಸೆಕೆಂಡಲ್ಲಿ ಅದನ್ನು ಫ್ಲಿಪ್ ಮಾಡ್ಕೊಳ್ತೀನಿ, ಉಲ್ಟಾ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಿಂದ್ಗಡೆ ಮತ್ತೆ ಬೇಯಿಸ್ಕೊಂಡು ಇನ್ನೊಂದು ಸಲ ಅದನ್ನು ಫ್ಲಿಪ್ ಮಾಡಿಕೊಂಡು ಬಟ್ಟೆನಲ್ಲಿ ಈ ರೀತಿ ಬೇಯಿಸ್ಕೊಳ್ತೀನಿ. ಗೊತ್ತಾಗ್ತದೆ ಅನ್ಸುತ್ತೆ ನಿಮಗೆ. ನೀವು ಕೂಡ ಈ ರೀತಿ ಡ್ರೈ ಚಪಾತಿ ಮಾಡ್ತೀರಾ ಮನೆಯಲ್ಲಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಂತೂ ಆಲ್ಮೋಸ್ಟ್ ಯಾವಾಗಲೂ ಈ ರೀತಿ ಡ್ರೈ ಚಪಾತಿನೇ ಮಾಡೋದು. ಯಾವತ್ತಾದರೂ ಒಂದೊಂದು ಸಲನೇ ನಾವು ಈ ರೀತಿ ಮೇಲ್ಗಡೆ ಆಯಿಲ್ ಹಾಕಿ ಮಾಡ್ತಾರಲ್ಲ, ಆ ರೀತಿ ಚಪಾತಿ ಮಾಡೋದು ನಾವು ತುಂಬ ಕಡಿಮೆ. ಈ ರೀತಿ ಡ್ರೈ ಚಪಾತಿನೇ ನಮ್ಮ ಮನೇಲಿ ಯಾವಾಗಲೂ ಇರೋದು.
ಈ ಕಡೆ ಚಪಾತಿ ಬೇಯೋಷ್ಟರಲ್ಲಿ ಇನ್ನೊಂದು ಚಪಾತಿ ಕೂಡ ಲಟ್ಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನಿಮ್ಮ ಕೈಯಲ್ಲಿ ಅಷ್ಟು ಫಾಸ್ಟಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಒಂದು 4-5 ಚಪಾತಿ ಒಟ್ಟಿಗೆ ಲಟ್ಟಿಸ್ಕೊಂಡು ಆಮೇಲೆ ಒಟ್ಟಿಗೆ ಬೇಯಿಸ್ಕೊಳ್ಳಿ. ನಮಗೆ ಅಭ್ಯಾಸ ಇರೋದ್ರಿಂದ ನಾವು ಈ ರೀತಿ ಮಾಡ್ಕೊಳ್ತೀವಿ. ಒಂದು ಬೇಯೋಷ್ಟರಲ್ಲಿ ಒಂದು ಲಟ್ಸಿ ರೆಡಿಯಾಗಿರುತ್ತೆ ನಮ್ಮದು. ಬೇಯಿಸಿರೋ ಚಪಾತಿಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಕೆಳಗಡೆ ಬಟ್ಟೆ ಇಟ್ಕೊಂಡಿದ್ದೀನಿ, ಕಾಟನ್ದು ಒಂದು ಕ್ಲಾತ್ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ಚಪಾತಿಗಳು ರೆಡಿ ಮಾಡ್ಕೊಳ್ಳೋಣ. ಅಂದರೆ ತುಂಬ ಬೇಯಿಸೋದು ಬೇಡ, ಸಿಂಪಲಾಗಿ ಬೇಯಿಸ್ಕೊಂಡು ಸ್ವಲ್ಪ ಹಸಿ ಇದ್ದರೂ ಪರವಾಗಿಲ್ಲ, ಓಕೆನಾ. ಈ ರೀತಿ ಡ್ರೈ ಮತ್ತು ಸಾಫ್ಟಾಗಿರೋ ಚಪಾತಿ ಹೇಗೆ ಮಾಡೋದು ಅಂತ ನಿಮಗೂ ಕಲಿಯೋದಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಬೇಕಾದರೆ ಒಂದು ಡಿಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ದಿನಾಗಲೂ ಆಯಿಲ್ ಅಪ್ಲೈ ಮಾಡಿರೋ ಚಪಾತಿ ಅಷ್ಟೊಂದು ಹೆಲ್ತ್ಗೆ ಒಳ್ಳೇದಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ರೀತಿ ಚಪಾತಿ ಮಾಡ್ಕೊಳ್ಳೋದು. ಬಟ್ ನಮ್ಮ ಕಡೆ ಎಲ್ಲ ರಾಜಸ್ಥಾನಲ್ಲಿ ಎಲ್ಲರೂ ಇದೇ ರೀತಿ ಚಪಾತಿ ಮಾಡೋದು. ಈಗೆಲ್ಲ ತುಂಬ ಜನ ಹೆಲ್ತ್ಗೋಸ್ಕರ ಈ ರೀತಿ ಚಪಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮಗೂ ಕಲಿಯೋ ಆಸೆ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಎಲ್ಲ ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡಿದ್ದಾಗಿದೆ. ಈಗ ಇದು ಕೊನೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 35-40 ಚಪಾತಿ ಮಾಡ್ಕೊಂಡಿದ್ದೀನಿ. ನಮ್ಮನೇಲಿ ಖಾಕ್ರ ಆಲ್ಮೋಸ್ಟ್ ಎವ್ರಿ ಡೇ ಬೇಕೇ ಬೇಕು. ತಿಂಡಿಗಾದರೂ ಬೇಕು ಅಥವಾ ಸಾಯಂಕಾಲ ಸ್ಕೂಲಿಂದ ಬಂದು ಮಕ್ಕಳು ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ಇದನ್ನು ತಿಂತಾರೆ. ಅದಕ್ಕೋಸ್ಕರ ಯಾವಾಗಲೂ ಆಲ್ಮೋಸ್ಟ್ ಒಂದು ಬಾಕ್ಸಲ್ಲಿ ಇದು ಇದ್ದೇ ಇರುತ್ತೆ ಸ್ಟಾಕು. ಈಗ ಈ ಚಪಾತಿಗಳಿಗೆಲ್ಲ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ನೀವು ಕೂಡ ಇದೇ ರೀತಿ ಮಾಡ್ಬೋದು. ಚಪಾತಿಗೆ ಆಯಿಲ್ ಅಥವಾ ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಾಕ್ರ ಮಾಡ್ತೀವಲ್ಲ, ಆಗ ಅದು ಸ್ವಲ್ಪ ಗೋಲ್ಡನ್ ಕಲರ್ ಚೆನ್ನಾಗಿ ಕಲರ್ಗೆ ಬರುತ್ತೆ ಅಂತ ಅಷ್ಟೇ. ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಎಲ್ಲ ಚಪಾತಿಗೂ ಇದೇ ರೀತಿ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದ್ರ ಮಧ್ಯದಲ್ಲಿ ಆಯಿಲ್ ಹಾಕ್ಕೊಂಡು 2 ಚಪಾತಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಇದೇ ರೀತಿ ಎಲ್ಲ ಚಪಾತಿಗೂ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ಚಪಾತಿ ಮಾಡಿದ ತಕ್ಷಣವೇ ಖಾಕ್ರ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಇದನ್ನೊಂದು ಕಾಟನ್ ಕ್ಲಾತಲ್ಲಿ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ಬೋದು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆಗ ಖಾಕ್ರ ಮಾಡ್ಕೊಳ್ಬೋದು. ನಾನೀಗ ಹಾಗೆ ಖಾಕ್ರ ಮಾಡ್ತಾಯಿದ್ದೀನಿ. ತವಾ ಹೆಂಗಿದ್ರು ಬಿಸಿನೇ ಇತ್ತಲ್ಲ ಅಂತ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಚಪಾತಿ ಎಲ್ಲ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ. ಈಗ ಖಾಕ್ರ ಮಾಡ್ಕೊಳ್ಳೋಣ. ಈ ಕಡೆ ತವಾ ಕೂಡ ಇಟ್ಕೊಂಡಿದ್ದೀನಿ. ತವಾ ಬಿಸಿಯಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸುಮಾರು ಒಂದು 15-20 ಚಪಾತಿಗಳನ್ನ ಒಟ್ಟಿಗೆ ತೊಗೊಂಡಿದ್ದೀನಿ. ಅಂದರೆ ಅದು ನಮಗೆ ಶಾಖ ಕೈಗೆ ತಗಲೋದಿಲ್ಲ. ಆ ರೀತಿ ಮಾಡೋದ್ರಿಂದ ನಮ್ಮ ಕೈ ಬಿಸಿ ಆಗಲ್ಲ ಅಂತ ಈ ರೀತಿ ಮಾಡ್ಕೊಳ್ಳೋದು. 15-20 ಚಪಾತಿ ಒಟ್ಟಿಗೆ ತೊಗೊಂಡು ಈ ರೀತಿ ಸ್ವಲ್ಪ ಕೈಯಿಂದ ಒತ್ಕೊಳ್ತಾ ಹೋಗಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗ್ತೀನಿ. ಎಡ್ಜಸ್ಸಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಕೆಂಪು ಕಲರ್ ಆಗುತ್ತೆ. ಆಗ ಈ ರೀತಿ ಫ್ಲಿಪ್ ಮಾಡ್ಕೊಳ್ತೀನಿ. ಅಂದರೆ ಹೊರಗಡೆ ತವಾ ಮೇಲಿಂದ ಹೊರಗಡೆ ತಗೊಂಡು ಕೆಳಗಡೆ ಇರೋ ಚಪಾತಿನ ಫ್ಲಿಪ್ ಮಾಡ್ಕೊಳ್ಳೋದು. ಗೊತ್ತಾಗ್ತದಲ್ಲ ನಿಮಗೆ. ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಲೀನಾಗಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡ್ಕೊಂಡು ಹೋಗಿ. ಖಾಕ್ರ ಮಾಡೋದು ಯಾವ ರೀತಿ ತವಾ ಮೇಲೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನ್ ಸ್ಟಿಕ್ ತವಕ್ಕಿಂತ ಕಬ್ಬಣದ ತವಾ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3-4 ಸಲ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡೋದು, ಫ್ಲಿಪ್ ಮಾಡೋದು, ಸ್ವಲ್ಪ ಪ್ರೆಸ್ ಮಾಡೋದು, ಫ್ಲಿಪ್ ಮಾಡೋದು, ಆ ರೀತಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಖಾಕ್ರ ರೆಡಿ ಆಗಿಬಿಡುತ್ತೆ. ಗ್ಯಾಸ್ ಫ್ಲೇಮು ತುಂಬ ಫಾಸ್ಟ್ ಇಟ್ಕೊಳ್ಬೇಡಿ. ಸ್ವಲ್ಪ ಫ್ಲೇಮ್ ಫಾಸ್ಟ್ ಇದ್ದರೆ ನಿಮಗೇನಾದರೂ ಸುಡ್ತಾ ಇದೆ ಅಂತ ಅನಿಸಿದಾಗ ತಕ್ಷಣವೇ ಕಡಿಮೆ ಮಾಡ್ಕೊಳ್ಳಿ, ಸಿಮ್ ಮಾಡ್ಕೊಳ್ಳಿ. ಗೊತ್ತಾಗ್ತದಲ್ಲ. ಈ ರೀತಿ ಸ್ವಲ್ಪ ಭಾರ ಬಿಡ್ತಾ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಖಾಕ್ರ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗಿದು ಕೆಂಪಗಾಗಿದೆ. ಒಂದು ಸೈಡ್ ಕೆಂಪಗಾಗಿದೆ. ಅದನ್ನು ಇನ್ನೊಂದು ಸೈಡ್ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇನ್ನೊಂದು ಸೈಡ್ ಕೂಡ ಕೆಂಪಿಗೆ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗೆಲ್ಲ ಖಾಕ್ರ ಮೇಕರ್, ರೋಟಿ ಮೇಕರ್ ಬರುತ್ತಲ್ಲ, ಅದರಲ್ಲಿ ಕೂಡ ಅಂದರೆ ಎಲೆಕ್ಟ್ರಿಕ್ದು ಸಿಗ್ತಾ ಇದೆ. ಅದರಲ್ಲಿ ಕೂಡ ನೀವು ಖಾಕ್ರ ಮಾಡ್ಕೊಳ್ಬೋದು. ಚಪಾತಿ ಅಷ್ಟೇ ನೀವು ಗ್ಯಾಸ್ ಮೇಲೆ ಮಾಡಿಕೊಂಡು ಆಮೇಲೆ ಆ ಎಲೆಕ್ಟ್ರಿಕ್ ರೋಟಿ ಮೇಕರ್ ಇರುತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಕೂಡ ಖಾಕ್ರ ರೆಡಿ ಆಗುತ್ತೆ. ಇದರಷ್ಟೇ ಚೆನ್ನಾಗಾಗುತ್ತೆ. ಅದರಲ್ಲೂ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಡಿ ಅಂತ ಕೊಡ್ತಾರೆ. ಅದರಲ್ಲಿ ಡೈರೆಕ್ಷನ್ಸ್ ಕೊಟ್ಟಿರ್ತಾರಲ್ಲ ಹೌ ಟು ಯೂಸ್ ಅಂತ, ಅದರಲ್ಲಿ ಆಯಿಲ್ ಅಪ್ಲೈ ಮಾಡಬೇಡಿ ಅಂತ ಕೊಟ್ಟಿರ್ತಾರೆ. ಬಟ್ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ನೀವು ಈ ರೀತಿ ಮಾಡಿಕೊಂಡ್ರೆ ಖಾಕ್ರ ರೋಟಿ ಮೇಕರಲ್ಲಿ ಕೂಡ ಇಷ್ಟೇ ಕೆಂಪಿಗೆ ಇಷ್ಟೇ ಚೆನ್ನಾಗಾಗುತ್ತೆ. ನೋಡಿ ಈಗ ಇದು ರೆಡಿಯಾಗಿದೆ. ಒಂದು ಖಾಕ್ರ ರೆಡಿಯಾಗಿದೆ. ಇದೇ ರೀತಿ ಇನ್ನೊಂದು ಖಾಕ್ರ ಮಾಡ್ಕೊಳ್ಳೋಣ. ನಿಮ್ಗೆ ಈ ರೀತಿ 15-20 ಚಪಾತಿ ಒಂದೇ ಸಲ ಹಾಕ್ಕೊಂಡು ಮಾಡ್ಕೊಳಕ್ಕಾಗಲ್ಲ ಅಂದರೆ ಒಂದೊಂದು ಚಪಾತಿ ಕೂಡ ಬಟ್ಟೆಯಲ್ಲಿ ಪ್ರೆಸ್ ಮಾಡ್ಕೊಳ್ಬೋದು. ನೋಡಿ ಈಗ ನೆಕ್ಸ್ಟ್ ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ. ನಾನಿಲ್ಲಿ ನಂಗೆ ಯಾವಾಗೂ ಮಾಡಿ ರೂಢಿ ಇರೋದ್ರಿಂದ 15-20 ಚಪಾತಿ ಒಟ್ಟಿಗೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ತೀನಿ. ಮುಗಿತಾ ಹೋಗ್ತಾ ಇದ್ದಂಗೆ ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀವಲ್ಲ ಚಪಾತಿಗಳನ್ನ, ಅದನ್ನು ಇನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತಾ ಹೋಗ್ತೀವಿ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಒಂದೊಂದೇ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರ ಬದಲು 15-20 ಚಪಾತಿನ ಒಟ್ಟಿಗೆ ಮೇಲ್ಗಡೆ ಹಾಕಿದ್ರೆ ಅದ್ರ ಭಾರದಿಂದ ಖಾಕ್ರ ತುಂಬ ಚೆನ್ನಾಗಾಗುತ್ತೆ. ಬಟ್ ನಿಮಗೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ.
ನಿಮಗೆ ಒಟ್ಟಿಗೆ ಇಷ್ಟೊಂದು ಚಪಾತಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೀವು ಯಾವಾಗಲಾದರೂ ಮನೇಲಿ ಚಪಾತಿ ಮಾಡಿರ್ತೀರಲ್ಲ ಆಗೊಂದು ಸ್ವಲ್ಪ ಚಪಾತಿ ಹಿಟ್ಟು ಎಕ್ಸ್ಟ್ರಾ ಕಲಿಸ್ಕೊಂಡು 4-5 ಚಪಾತಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಈ ರೀತಿ ಚಪಾತಿ ಖಾರ ಮಾಡ್ಕೊಳ್ಳಿ. ಬಟ್ ಇದೊಂದು ತುಂಬ ಹೆಲ್ದಿ ಆಪ್ಷನ್ ಅಂತ ನನಗನ್ಸುತ್ತೆ. ಚಾಕೋಸು, ಹಾಳು ಮುಳು ಏನೆಲ್ಲ ಮಾರ್ಕೆಟಿಂದ ತಂದು ತಿಂತೀವಲ್ಲ ನಾವು, ಅದ್ರ ಬದಲು ಬೆಳಗ್ಗೆ ಹಾಲಲ್ಲಿ ಇದೊಂದು ಖಾರನ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಹಾಲು ಹಾಕ್ಕೊಂಡು ತಿನ್ಬೋದು. ಈಗ ನೋಡಿ ಇಲ್ಲಿ ಒಂದೇ ಒಂದು ಚಪಾತಿನ ಯಾವ ರೀತಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ರೀತಿ ಖಾರ ಮಾಡ್ಕೊಳ್ತಾ ಇದ್ದೀನಿ ಅಂತ ಬಟ್ಟೆ ಸಹಾಯದಿಂದ ಒಂದು ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಖಾರ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಆ ರೀತಿ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿ ಒಂದು ಸಿಂಗಲ್ ಖಾರಗಳನ್ನ ಮಾಡ್ಕೊಳ್ಬೋದು. ನಮ್ಮ ಮನೇಲಿ ಸಾಮಾನ್ಯ ಯಾವಾಗಲೂ ಚಪಾತಿನೇ ಇರೋದ್ರಿಂದ ನಾವು ಚಪಾತಿ ಉಳಿದಾಗೆಲ್ಲ ಇದೇ ರೀತಿ ಮಾಡ್ಕೊಳ್ಬಿಡ್ತೀವಿ. ಡೈಲಿ ಕೂಡ ನಾವು ಈ ಪ್ರಾಸೆಸ್ ಮಾಡ್ತಾನೆ ಇರ್ತೀವಿ. ತುಂಬ ಬೇಕು ಅಂದಾಗ ಒಂದೇ ಸಲ ಒಂದು 30-40 ಚಪಾತಿ ಮಾಡಿಕೊಂಡು ಈ ರೀತಿ ಖಾರ ಮಾಡ್ಕೊಳ್ತೀವಿ. ಹಾಲಲ್ಲಿ ಖಾರ ತಿನ್ನೋದು ಅಂತ ಹೇಳಿದ್ನಲ್ಲ, ಇದೊಂದು ತಿನ್ಸಿದ್ರೆ ಸಾಕು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ಹೊತ್ತು 60-80% ಬ್ರೇಕ್ಫಾಸ್ಟ್ ತಿಂದ ಹಾಗೆ ಆಗುತ್ತೆ. ಅಂದರೆ ಅಷ್ಟು ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಅಂದರೆ ಆ ಹಾಲು ಜೊತೆಲಿ ಸ್ವಲ್ಪ ಡ್ರೈ ಫ್ರೂಟ್ಸು ಅಥವಾ ನೀವೇನಾದರೂ ಬನಾನಾ, ಆ್ಯಪಲ್ ಏನಾದರೂ ಸಣ್ಣ ಸಣ್ಣಗೆ ಹೆಚ್ಚಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಖಾರ ಎಲ್ಲ ಮಾಡಿದಾಗಿದೆ. ಫೈನಲ್ ಇದೊಂದು ಕೊನೆ ಖಾರ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಿಮಗೆ ಇದನ್ನು ಹೇಗೆ ತಿನ್ನೋದು ಅಂತ ಕೂಡ ಹೇಳ್ಕೊಡ್ತೀನಿ. ಇದ್ರ ಜೊತೆಗೆ ಒಂದು ಚಟ್ನಿ ಪುಡಿ ಕೂಡ ನಮ್ಮನೇಲಿ ಯಾವಾಗೂ ಯೂಸ್ ಮಾಡ್ತೀವಿ. ಆ ಚಟ್ನಿ ಪುಡಿ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ವಿಡಿಯೋ ಡೆಫಿನೆಟಾಗಿ ಸ್ವಲ್ಪ ಉದ್ದ ಆಗಿದೆ, ಬಟ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಆ ಚಟ್ನಿ ಪುಡಿನ ನೀವು ಬೇರೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಚಟ್ನಿ ಪುಡಿ ಕೂಡ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ. ಈಗ ತುಂಬ ಗರಿಯಾಗಿರುವ, ಕ್ರಿಸ್ಪಿಯಾಗಿರುವ, ಹೆಲ್ತಿಯಾಗಿರುವ ಖಾಕ್ರಾಗಳು ರೆಡಿಯಾಗಿದೆ. ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಈ ರೀತಿ ನೀವು ಒಂದು 35-40 ಖಾಕ್ರ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ತಿಂಡಿಗೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ, ಅಂದರೆ ಔಟ್ ಗೋಯಿಂಗ್ ವುಮೆನ್ ಇರ್ತಾರಲ್ಲ, ಎಲ್ಲ ಕೆಲಸಕ್ಕೆ ಹೋಗ್ತಿದ್ರೆ ಅವ್ರಿಗೆ ಬೆಳಗ್ಗೆ ಹೊತ್ತು ಒಂದೊಂದು ಖಾಕ್ರ ಮಕ್ಳಿಗೆ ತಿನ್ನಿಸ್ಬಿಟ್ಟು ಹೋದರೆ ಹೊಟ್ಟೆನೂ ತುಂಬಿರುತ್ತೆ, ಬೇಗ ತಿನ್ಸೋಕ್ಕೂ ಆಗುತ್ತೆ. ಅಂದರೆ ತಿಂಡಿ ಮಾಡಿ ಆ ತಿಂಡಿನ ತಿನ್ನಿಸೋ ಅಷ್ಟೊತ್ತಿಗೆ ಎಷ್ಟೋ ರಾಮಾಯಣ ಮಾಡಿಬಿಡ್ತಾರಲ್ಲ ಮಕ್ಕಳು. ಹಾಗಾಗಿ ಇದೊಂದು ಖಾಕ್ರ ಮಾಡೋದು ಒಂದು ಹೆಲ್ದಿ ಆಪ್ಷನ್ ಅಂತ ಅನ್ಸುತ್ತೆ ನನಗೆ. ಈಗ 1 ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಚಟ್ನಿ ಪುಡಿ ಮಾಡೋಕ್ಕೆ. ಇದಕ್ಕೆ ಒಂದು ಅರ್ಧ-ಮುಕ್ಕಾಲು ಕಪ್ಪಷ್ಟು ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ. ಎರಡೂ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ಕೆಂಪು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಹೊರಗಡೆ ತಗೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ಇದನ್ನು. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ. ಈಗ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಷ್ಟು ಗಾತ್ರದಷ್ಟು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಿಂಬೆಹಣ್ಣ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ, ಸ್ವಲ್ಪ ಗರ್ಗರಿಯಾಗುತ್ತೆ ಅಂತ. ಮತ್ತೊಂದು ಹಿಡಿಯಷ್ಟು, ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪಿನ ಎಲೆಗಳು ಹಾಕ್ಕೊಂಡಿದ್ದೀನಿ. ಈ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಗರಿ ಆಗಿದ್ದಾದಮೇಲೆ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅದರ ಡಬಲ್ ಕ್ವಾಂಟಿಟಿಯಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಈ ರೀತಿ ಸ್ವಲ್ಪ ಆಯಿಲಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಿಯಾಗಾಗಲಿ, ಈ ಹುಣಸೆಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಗರಿ ಆಗೋವರೆಗೂ ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ ಇದೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಈಗ ನೋಡಿ ಕರಿಬೇವಿನ ಸೊಪ್ಪು ಈ ರೀತಿ ಪುಡಿ ಆಗ್ತಾಯಿದೆ, ಅಲ್ಲಿವರೆಗೂ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಚಟ್ನಿ ಪುಡಿ ಇಟ್ಟಿರ್ತೀವಲ್ಲ, ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಗರಿ ಆಗೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಈಗ ಎಲ್ಲ ತಣ್ಣಗಾಗಿದ್ದಾಯಿತು. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ. ಈ ಪೌಡರ್ ಮಾಡ್ಕೊಂಡಿದ್ದಾದರೆ ನಮ್ಮ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಪೌಡರ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಈ ಚಟ್ನಿ ಪುಡಿ ಖಾಕ್ರ ಜೊತೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಚಪಾತಿ ಕೂಡ ನೀವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಪಾತಿ ಕೂಡ ಮೇಲ್ಗಡೆ ಮಕ್ಕಳಿಗೆ ಸ್ಪ್ರೆಡ್ ಮಾಡಿ ಕೊಡ್ಬೋದು. ಪೂರಿಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನೀವೊಂದ್ಸಲ ಈ ಚಟ್ನಿ ಪುಡಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಹೇಳಿ. ಈ ಚಟ್ನಿ ಪುಡಿಗೆ ಒಂದು ಸ್ವಲ್ಪ ಕೊಬ್ಬರಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು, ಒಣ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಣ ಕೊಬ್ಬರಿ ಹಾಕಿಲ್ಲ. ತುಂಬ ದಿನ ಇಟ್ಟರೆ ಒಣ ಕೊಬ್ಬರಿದೊಂಥರ ಸ್ಮೆಲ್ ಬರುತ್ತೆ ಅಂತ. ನೀವು ಬೇಕಾದರೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಈ ಚಟ್ನಿ ಪುಡಿ ಖಾಕ್ರ ಜೊತೆ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಚಟ್ನಿ ಪುಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದು ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಾಗ ಅವ್ರಿಗೊಂದು ಒಳ್ಳೆ ಸ್ನ್ಯಾಕ್ಸ್ ಕೂಡ ಆಗುತ್ತೆ. ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದಲ್ಲ. ನಾವು ಮನೇಲಿ ಮಾಡಿರೋದು ಚಟ್ನಿ ಪುಡಿಯಲ್ಲಿ ಕಡಲೆ ಬೀಜ ಎಲ್ಲ ಇರುತ್ತೆ, ಕಡಲೆ ಪಪ್ಪು ಇರುತ್ತೆ. ಆ ಚಟ್ನಿ ಪುಡಿಗೆ ನೀವು ಒಂದು ಸ್ವಲ್ಪ ಎಳ್ಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೀಗ ಬೇಸ್ಗೆ ಅಂತ ಎಳ್ಳು ಸ್ಕಿಪ್ ಮಾಡಿದ್ದೆ ಅಷ್ಟೇ. ನನ್ನ ಮಗಂಗೆ ಈ ರೀತಿ ಮೇಲ್ಗಡೆ ಸ್ವಲ್ಪ ಚೌ
ಅಥವಾ ಈ ಸಣ್ಣದು ಸೇವ್ ಬರುತ್ತಲ್ಲ ಅದನ್ನು ಹಾಕ್ಕೊಟ್ರೆ ನನ್ನ ಮಗನಿಗೆ ಸ್ಕೂಲಿಂದ ಬಂದ ತಕ್ಷಣ ಇದೊಂದು ಒಳ್ಳೆ ಸ್ನ್ಯಾಕ್ಸ್, ಅವನಿಗಂತೂ ತುಂಬ ಫೇವ್ರೆಟ್ ಸ್ನ್ಯಾಕ್ಸ್ ಇದು. ಇದ್ರ ಮೇಲೆ ಸಣ್ಣಕ್ಕೆ ಈರುಳ್ಳಿ ಕೂಡ ಹಚ್ಚಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಈಗ ಇದನ್ನು ಇನ್ನೊಂದು ರೀತಿ ಯಾವ ರೀತಿ ಕನ್ಸ್ಯೂಮ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಖಾಕ್ರನ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಹಾಲು ಹಾಕಿ ಕೂಡ ತಿನ್ಬೋದು. ಚಿಕ್ಕ ಮಕ್ಕಳಿಗೆ ಈ ರೀತಿ ಕೊಟ್ಟರೆ ಹೆಲ್ದಿ ಆಪ್ಷನ್ ಅಂತ ನಂಗೆ ಅನಿಸುತ್ತೆ, ಅಂದರೆ ಬೇಗ ತಿಂತಾರವರು ಅಂತ ನಂಗೆ ಅನಿಸುತ್ತೆ. ಇದ್ರ ಜೊತೆಯಲ್ಲಿ ಹಾಲು ಮತ್ತು 1 ಟೇಬಲ್ ಸ್ಪೂನಷ್ಟು ಹನಿ ಹಾಕಿದ್ದೀನಿ. ಹನಿ ಕೂಡ ಮಕ್ಕಳಿಗೆ ಯಾವಾಗೂ ಕೊಟ್ಟರೆ ಒಳ್ಳೇದಲ್ವ, ಇದೊಂಥರ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅವ್ರಿಗೆ ಹಾಲು ಕುಡಿಸೋದು ಒಂದು ಸಲ ಸಪ್ರೇಟಾಗಿ, ತಿಂಡಿ ತಿನ್ನಿಸೋದು ಒಂದು ಸಲ ಸಪ್ರೇಟಾಗಿ, ಎಲ್ಲ ಕೆಲಸ ಒಂದೇ ಸಲ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈಗ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕಾದರೆ ಒಂದು ಆ್ಯಪಲ್ ಅಥವಾ ಒಂದು ಬನಾನಾನ ಸಣ್ಣಗೆ ಹೆಚ್ಚಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟೊಂದು ಹೆಲ್ದಿಯಾಗಿರುವ ಖಾಕ್ರಾ ರೆಸಿಪಿನ ನೀವು ಯಾಕೆ ಟ್ರೈ ಮಾಡಬಾರ್ದು? ಒಂದು ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಮತ್ತು ಖಾಕ್ರಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.